ಈ ರೀತಿ ಒಂದು ಫರ್ಮ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗನ ಕಟ್ ಮಾಡಬಹುದು, ಫುಲ್ ಈಸಿಯಾಗಿ ಹಾಗೂ ಪರ್ಫೆಕ್ಟ್ ಫಿಟ್ಟಿಂಗ್ ಕೂಡ ಬರುತ್ತೆ. ಯಾವ ರೀತಿ ಎಂಬುದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆಲ್ಲರಿಗೆ ಹೇಳಿಕೊಡುತ್ತೇನೆ, ಸರಿನಾ? ಬನ್ನಿ ಕಟ್ ಮಾಡೋಣ. ಮೊದಲು ಈ ಲೈನಿಂಗ್ ಬಟ್ಟೆಯನ್ನು ನಾವು ಈ ರೀತಿ ಫಸ್ಟು ಈ ಥರ ಎಷ್ಟು ಬೇಗ ನಮಗೆ ಅಷ್ಟೇ ಬಟ್ಟೆ ತೊಗೊಂಡ್ರೆ ಸಾಕು. ನಿಮಗೆ ಕೂಡ ಈಸಿ ಆಗುತ್ತೆ ಹಾಗೂ ಕಟಿಂಗ್ನಲ್ಲಿ ಕೂಡ ಏನು ಡೌಟ್ ಬರಲ್ಲ. ಯಾಕಂದರೆ ನೋಡಿ ಫ್ರೆಂಡ್ಸ್, ಈ ರೀತಿ ಮಡಿಚ್ಕೊಂಡಿದ್ದೀನಿ. ಈ ರೀತಿ ಒಂದೇ ಸ್ಲೀವ್ಸ್ ಬರೋ ಕಡೆ ನೀವು ಕೂಡ ಇದೇ ಥರ ಫ್ಯಾಬ್ರಿಕ್ನ ಮಡಿಸಿ ಇಟ್ಕೊಳ್ಬೇಕು. ನಂತರ ನಾವಿಲ್ಲಿ ಜೇಂಟ್ ಹಾಕಿರ್ಬೋದು ಒಂದು ಸ್ಲೀವ್ಸಿಗೆ, ಸರಿನಾ? ನೋಡಿ, ಈ ರೀತಿ ನಮ್ಮ ಸ್ಲೀವ್ಸಿಗೆ. ಈ ವಿಡಿಯೋವನ್ನು ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಯಾವುದು ಎಲ್ಲಿ ಮಿಸ್ ಆಗಿಬಿಡುತ್ತೆ ಅಂತೇನು ಗೊತ್ತಾಗೋದಿಲ್ಲ. ಪ್ಲೀಸ್ ಸ್ಕಿಪ್ ಮಾಡಬೇಡ್ರಿ, ಫುಲ್ ನೋಡಿ. ಸ್ಲೀವ್ಸ್ ನಮ್ಮದು 11ಕ್ಕೆ ಒಂದು ಕಡ್ಡಿ ಕಡಿಮೆ ಇದೆ. ಆಗಿದ್ದರಿಂದ ನಾವು 11 ಕೂಡ ತಗೋಬೋದು. ಇಲ್ಲಿ ಇಷ್ಟು ಕಟ್ ಮಾಡಿಬಿಡಮ್ಮ ಫ್ರೆಂಡ್ಸ್, ಯಾಕಂದರೆ ನಮಗೆ ಒಂದು ಲೆವೆಲ್ ಬರಬೇಕಲ್ಲ. 11 ಇಂಚ್ ನಿಮ್ಮ ಲೆಂತ್ 10 ಇದ್ದರೆ ಒಂದಕ್ಕೆ ಪ್ಲಸ್ ಮಾಡಿರಿ 1 ಇಂಚ್. ಅರ್ಧ ಇಂಚ್ ಕೆಳಗೆ ಹೋಗುತ್ತೆ, ಅರ್ಧ ಇಂಚ್ ಮೇಲೆ ಹೋಗುತ್ತೆ ಸ್ಟಿಚಿಂಗಿಗೆ, ಸರಿನಾ? ಇಲ್ಲಿ ಕೂಡ 11, ಇಲ್ಲಿ ಕೂಡ 11. ನಿಮ್ಮ ಸ್ಲೀವ್ಸ್ ಎಷ್ಟಿರುತ್ತೆ ಅದಕ್ಕೆ 1 ಇಂಚನ್ನು ಪ್ಲಸ್ ಮಾಡಿ. ಈ ರೀತಿ ಒಂದು ಫರ್ಮ ಇಟ್ಟುಕೊಂಡ್ರೆ ಸಾಕು. ನಮಗೆ ಯಾವಾಗನ ಕಟಿಂಗಿಗೆ ತುಂಬಾ ಮುಖ್ಯ ಇದು. ಈಗ 11 ಇಂಚ್ ಇಲ್ಲಿಂದ 4 ಇಂಚ್ ಕೆಳಗಡೆ ಬರಬೇಕು. ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್, ಸರಿನಾ ಫ್ರೆಂಡ್ಸ್? ಈಗ ನಾವು ಒಂದು ಕಾಮನ್ ಆಗಿರುವ 7.5, ಇದು ಯಾವುದೇ ಸೈಜಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ. ಇಲ್ಲಿಂದ 2 ಇಂಚ್ ಹಾಗೂ ನನ್ನ ಥರ ಇರುವ ಸ್ಲೀವ್ಸಿನ ಇಲ್ಲಿನ ಅಳತೆ 6 ಇಂಚ್. ಒಂದು ಕಡ್ಡಿ ಜಾಸ್ತಿ, ನಾವು 6 ಇಂಚ್ ಕೂಡ ಇಟ್ಕೋಬೋದು. ಎಷ್ಟು ಇರೋದರಿಂದ ನಾನು ಅಷ್ಟೇ ಇಟ್ಕೊಂಡಿನಿ, 2 ಇಂಚಲ್ಲಿ ಎಕ್ಸ್ಟ್ರಾ, ಸರಿನಾ ಫ್ರೆಂಡ್? ನೋಡಿ, ಈ ಮಾರ್ಜಿನಕ್ಕೆ ನಾವು ಜೇಂಟ್ ಮಾಡಬೇಕು. ಈಗ ಇಲ್ಲಿ ಕೂಡ ನೆಕ್ಸ್ಟ್ ಬರುವ ಇಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಾವು ಜಾಸ್ತಿ ಕಟ್ ಮಾಡಿದ್ದರಿಂದ ನಮ್ಮ ಬಟ್ಟೆ ಈ ಥರ ಇಲ್ಲಿ ಜಾಸ್ತಿ ಇರೋದರಿಂದ ಇಲ್ಲಿ ನಾವು ಜಾಸ್ತಿ ಕಟ್ ಮಾಡೋದರಿಂದ ಉದ್ದ ಬಟ್ಟೆ ಎಲ್ಲ ಎಕ್ಸ್ಟ್ರಾ ಮುಂದಕ್ಕೆ ಬಂದು ಇಲ್ಲಿ ಕ್ರೀಸ್ ಆಗುತ್ತೆ. ಆದ್ದರಿಂದ ಏನು ಮಾಡಬೇಕು ನೋಡಿರಿ, ಇಲ್ಲಿಂದ ನಾವು 1 ಇಂಚ್ ಇಟ್ಕೊಳ್ಳೋಣ. ಹಾಗೂ ಈ ಮಾರ್ಕನ್ನು ಈ ಪಾಯಿಂಟಿಗೆ ನಾವು ಸ್ಟ್ರೇಟ್ ಲೈನ್ ಒಂದು ಡ್ರಾ ಮಾಡೋಣ. ಈಗ ಈ ಪಾಯಿಂಟಿಂದ ಈ ಪಾಯಿಂಟಿನ ನಡುವೆ ಈ ಥರ ನೀವು ಟೇಪನ್ನು ಫೋಲ್ಡ್ ಮಾಡಿದ್ರಿಂದ ಇದು ಸೆಂಟರ್ ಯಾವುದು ಅಂತ ನಮಗೆ ಫುಲ್ ಈಸಿಯಾಗಿ ತಿಳ್ಕೊಬೋದು. ಇದು ಓಕೆ ಫ್ರೆಂಡ್ಸ್. ಈಗ ನಾವು ಇಲ್ಲಿ ಏನು ಮಾಡೋದರಂದರೆ ಇಲ್ಲಿರುವ ಪಾವಿಂಚ್ ಹೊರಗಡೆ, ಪಾವಿಂಚ್ ಒಳಗಡೆ, ಪಾವಿಂಚ್ ಅಂದರೆ ಅರ್ಧ ಇಂಚಿಗೆ ಅರ್ಧ, ಸರಿನಾ ಫ್ರೆಂಡ್ಸ್? ನೋಡಿ, ಈಗ ನಾವು ಇದು ಈ ಪಾರ್ಟ್ ಬ್ಯಾಕ್ ಪಾರ್ಟಿಗೆ ಬರ್ರಿ. ಇದು ನಮ್ಮ ಫ್ರಂಟ್ ಪಾರ್ಟ್. ಇಲ್ಲಿ ನಾವು 1/2 ಇಂಚ್ ಕೆಳಗಡೆ ಬಂದರೆ ಸಾಕು. ನೋಡಿ, ಈಗ ನಾನು ಇದನ್ನ ಫುಲ್ ಡಾರ್ಕ್ ಆಗಿ ನಿಮಗೆ ಯಾವುದಾದರೂ ಡೌಟ್ ಇದ್ದರೆ ನನ್ನ ಕೇಳಬಹುದು, ನಾನು ವಿಡಿಯೋ ಮಾಡಲು ಟ್ರೈ ಮಾಡುತ್ತೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಒಂದು ಫರ್ಮ ಇಟ್ಕೊಂಡ್ರೆ ಯಾವಾಗನ ನಾವು ಕಟ್ ಮಾಡ್ಬೋದು.
ಇದು 11 ಇಂಚಿಗೆ ಆಯಿತು. ಸೊ ಇನ್ನು ನಮಗೆ ಯಾವುದಾದರೂ 7 ಇಂಚ್ ಬೇಕಂದರೆ ನಾವು ಇಲ್ಲಿ 7 ಇಂಚ್ ಮಾರ್ಕ್ ಮಾಡ್ಬೋದು. 7 ಇಂಚ್ ಮಾರ್ಕ್ ಮಾಡಿ ನಾವು ಈ ಥರ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಬೋದು. ಸರಿನಾ ಫ್ರೆಂಡ್ಸ್? ನಾವು ಮಾರ್ಕ್ ಟು ಮಾರ್ಕ್ ಈಗ ಕಟ್ ಮಾಡಬೇಕು ಈ ರೀತಿ. ಈ ರೀತಿ ನಾವು ಕರೆಕ್ಟ್ ಮೆಜರ್ಮೆಂಟ್. ನೋಡಿ ನಮ್ಮ ಫ್ರಂಟ್ ಪಾರ್ಟ್ ಕೂಡ ಕರೆಕ್ಟಾಗಿದೆ.